ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತುಂಬಾ ದಿನ ಆದ್ಮೇಲೆ ಇವತ್ತೊಂದು ಹೊಸ ಸುದ್ದಿ ಸದ್ದು ತಂದಿದ್ದೀನಿ. ಯಾಕೆಂದ್ರೆ ಈಗ ಕೆಲವು ವಿಶೇಷ ಸುದ್ದಿಗಳಿದ್ದಾವೆ. ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆದ್ರೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳು ಹಾಗೆ ಲೇಟೆಸ್ಟ್ ಅಪ್ಡೇಟ್ಗಳು ಮತ್ತು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಪ್ರತಿದಿನ ತರೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ತಡ ಮಾಡೋದು ಬೇಡ. ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲ ಸುದ್ದಿ ನೋಡೋದಾದ್ರೆ ಸ್ಯಾಮ್ಸಂಗ್ ಕಡೆಯಿಂದ S21 ಸೀರೀಸ್ಗಳು ಲಾಂಚ್ ಆಯಿತು. ಆ ಲಾಂಚ್ ಇವೆಂಟ್ ತುಂಬಾ ದೊಡ್ಡದಾಗೆ ಮಾಡಿದ್ರು. ಅದರಲ್ಲಿ ಸ್ಯಾಮ್ಸಂಗ್ S21 ಅಲ್ಟ್ರಾ ಅನ್ನೋದು ಒಂದು ಪ್ರೀಮಿಯಂ ಫೋನ್ ಆಗಿದೆ. ಇದರ ಅನ್ಬಾಕ್ಸಿಂಗ್ ವಿಡಿಯೋಗಳು ಈಗಾಗಲೇ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಇದಾವೆ. ಅದ್ರ ಪ್ರಕಾರ ಸದ್ಯಕ್ಕೆ ಈಗ ಅದು ಒಂದು ಟಾಪ್ ಫೋನ್ ಆಗಿದೆ. ಯಾಕೆ ಅಂದ್ರೆ ಅದರಲ್ಲಿ ಇರುವಂತ ಕ್ಯಾಮ್ರಾ ಆಗಿರ್ಬೋದು ಅಥವಾ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಫೀಚರ್ ಕೂಡ ಟಾಪ್ ನಲ್ಲಿದೆ. ಇನ್ನು ಇದು ಮೊನ್ನೆ ಲಾಂಚ್ ಆಯ್ತು ಸ್ನೇಹಿತರೆ. ಇದರ ಪ್ರೀ ಆರ್ಡರ್ ಬಂದು ಜನವರಿ 15ನೇ ತಾರೀಕಿನಿಂದ ಶುರುವಾಗಿದೆ. ಆದ್ರೆ ಇದು ನಮಗೆ ಜನವರಿ 25ನೇ ತಾರೀಕಿನಂದು ಸಿಗುತ್ತೆ. ಸೊ ಯಾರ್ಯಾರು ಪ್ರೀ ಆರ್ಡರ್ ಮಾಡಿದಿರೋ ಅವ್ರಿಗೆಲ್ಲ ಜನವರಿ 25ರ ನಂತರ ಡೆಲಿವರಿ ಆಗುತ್ತೆ. ಇನ್ನು ಪ್ರೀ ಆರ್ಡರ್ ಮಾಡದೇ ಇದ್ರೂ ಕೂಡ ಜನವರಿ 29ರ ನಂತರ ಯಾರು ಬೇಕಾದ್ರೂ ತಗೋಬಹುದು. ಅದು ಆಫ್ಲೈನ್ ಸ್ಟೋರ್ ಅಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ ಸ್ಟೋರ್ ನಲ್ಲಾದ್ರೂ ಆಗಿರ್ಬೋದು. ಇನ್ನು ಈ ಸ್ಯಾಮ್ಸಂಗ್ S21 ಬಂದು 3 ಮಾಡೆಲ್ಗಳಲ್ಲಿದೆ. ಒಂದು S21, S21 ಪ್ಲಸ್ ಮತ್ತು S21 ಅಲ್ಟ್ರಾ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಆದ್ರೆ ಇನ್ನು ಇದರ ಪ್ರೈಸಸ್ ಬಂದು S21 ನೋಡೋದಾದ್ರೆ ಇದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಬಂದು 69,999 ಅಂದ್ರೆ 70,000 ರೂಪಾಯಿ ಆಗುತ್ತೆ. ಅದರಲ್ಲೇ 256GB ಸ್ಟೋರೇಜ್ ಏನಾದ್ರು ನೀವು ತಗೋಬೇಕು ಅನ್ಕೊಂಡ್ರೆ ಇದು 74,000 ರೂಪಾಯಿ ಆಗುತ್ತೆ. ಹಾಗೆ S21 ಪ್ಲಸ್ ಅನ್ನು ನೋಡೋದಾದ್ರೆ ಇದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಇರುತ್ತೆ. ಸೊ ಇದಕ್ಕೆ ಬಂದು 82,000 ರೂಪಾಯಿಗಳಾಗುತ್ತೆ. ಹಾಗೆ 256GB ಸ್ಟೋರೇಜ್ ಬಂದು 86,000 ರೂಪಾಯಿಗಳಾಗುತ್ತೆ ಸ್ನೇಹಿತರೆ. ಇನ್ನು ಇದು ಎಲ್ಲದಕ್ಕಿಂತ ಬಡಾಬಾಯಿ ಅಂತ ನೋಡೋದಾದ್ರೆ S21 ಅಲ್ಟ್ರಾ ಬಂದು 1,06,000 ರೂಪಾಯಿಗಳಾಗುತ್ತೆ ಸ್ನೇಹಿತರೆ. ಅದು 12GB ರ್ಯಾಮ್ ಮತ್ತು 128GB ಸ್ಟೋರೇಜ್ಗೆ. ಇನ್ನೇನಾದ್ರೂ 256GB ಸ್ಟೋರೇಜ್ ವೇರಿಯಂಟ್ ಅನ್ನು ತಗೋಬೇಕು ಅಂತ ಅನ್ಕೊಂಡ್ರೆ ಇದು ಬಂದು 1,17,000 ರೂಪಾಯಿಗಳಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೊಂದು ಟಾಪ್ ಪ್ರೀಮಿಯಂ ಫೋನ್ ಅಲ್ಲಿ ಸೇರ್ಕೊಳ್ಳುತ್ತೆ. ಆದ್ರೆ ಅದರ ಫೀಚರ್ ಕೂಡ ಟಾಪ್ ಆಗೇ ಇದೆ. ಇನ್ನು ಇದು ಆಗ್ಲೇ ಹೇಳಿದಾಗೆ ಜನವರಿ 29ರ ನಂತರ ಪ್ರತಿಯೊಬ್ರು ಬೈ ಮಾಡಬಹುದು. ಇನ್ನು ಇದರ ಜೊತೆಗೆ ಕೆಲವು ಕ್ಯಾಶ್ ಬ್ಯಾಕ್ ಆಫರ್ಸ್ ಮತ್ತು ಡಿಸ್ಕೌಂಟ್ಗಳು ಕೂಡ ಸಿಗ್ತವೆ. ಸ್ನೇಹಿತರು, ನಂತರದ ಸುದ್ದಿಯನ್ನು ನೋಡೋದಾದ್ರೆ ಸ್ಯಾಮ್ಸಂಗ್ ಕಡೆಯಿಂದ ಮತ್ತೊಂದು ಗ್ಯಾಲಕ್ಸಿ M62 ಅನ್ನೋ ಫೋನ್ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಅದರ ಲೀಕ್ಸ್ ಈಗ ಹೊರಬಿದ್ದಿದೆ. ಇದರ ಸ್ಪೆಸಿಫಿಕೇಶನ್ ಜಾಸ್ತಿ ಏನು ಸಿಕ್ಕಿಲ್ಲ. ಆದ್ರೆ ಒಂದೇ ಒಂದು ಸ್ಪೆಸಿಫಿಕೇಶನ್ ತುಂಬಾ ಹೈನಲ್ಲಿದೆ. ಅದೇನಂತಂದ್ರೆ ಇದರಲ್ಲಿ 7000 mAh ಬ್ಯಾಟರಿ ಇದೆಯಂತೆ. ಹೌದು ಸ್ನೇಹಿತರೆ, FCC ಸರ್ಟಿಫಿಕೇಶನ್ ಸೈಟ್ ನ ಪ್ರಕಾರ ಇದರ ಬ್ಯಾಟರಿ ಬಂದು 7000 mAh ಇದೆಯಂತೆ. ಮೊದಲು ಇಷ್ಟು ದೊಡ್ಡ ಬ್ಯಾಟರಿ ಟ್ಯಾಬ್ಲೆಟ್ ಇರ್ಬೋದು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಇದು ಫೋನಿಗೆ ಅಂತಾನೆ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಇದರಲ್ಲೂ ಕೂಡ ಒಂದು ಲಾರ್ಜ್ ಡಿಸ್ಪ್ಲೇ ಇದ್ದು ಇದು 256GB ಸ್ಟೋರೇಜ್ ವೇರಿಯಂಟ್ ನಲ್ಲಿ ಸಿಗ್ಬೋದು ಅಂತ ತಿಳಿಸಿದ್ದಾರೆ. ಇನ್ನು ಇದರ ಅಫಿಷಿಯಲ್ ಲಾಂಚ್ ಕೂಡ ಬಹಳ ದೂರ ಇಲ್ಲ, ಸದ್ಯದಲ್ಲೇ ಇದನ್ನ ನಾವು ನೋಡಬಹುದು. ಸ್ನೇಹಿತರೆ, ನಂತರದ ಸುದ್ದಿಯನ್ನು ನೋಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು ವಾಟ್ಸ್ಆಪ್ ಕಡೆಯಿಂದ ಪ್ರೈವಸಿ ಪಾಲಿಸಿ ಬಂದಿದೆ. ಸೊ ಅದರ ಡೆಡ್ ಲೈನ್ ಬಂದು ಫೆಬ್ರವರಿ 8ನೇ ತಾರೀಕು ತನಕ ಇತ್ತು. ಅಷ್ಟರೊಳಗೆ ನಾವು ಇದನ್ನ ಅಗ್ರಿ ಮಾಡಬೇಕಾಗಿತ್ತು. ಆದ್ರೆ ಈಗ ಅವರು ಅದರ ಡೇಟ್ ನ ಇನ್ನು ಮುಂದಕ್ಕೆ ಹಾಕಿದ್ದಾರೆ. ಅದು ಬಂದು ಮೇ 15ರ ತನಕ ಅವರು ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವ್ರು ಎಷ್ಟೇ ಟೈಮ್ ಕೊಡ್ಲಿ, ನಾವು ನಮ್ಮ ಪರ್ಸನಲ್ ಡೇಟಾನ ಶೇರ್ ಮಾಡಬೇಕು ಅಂದ್ರೆ ಎಷ್ಟು ಸರಿ ನೀವೇ ಹೇಳಿ. ಆದ್ರೆ ಇತ್ತೀಚೆಗೆ ಒಂದ್ 2 ದಿನದಿಂದ ವಾಟ್ಸ್ಆಪ್ ನಿಂದ ಒಂದು ಸ್ಟೇಟಸ್ ಬರ್ತಾ ಇದೆ. ಅದೇನಂತಂದ್ರೆ ನಿಮ್ಮ ಡೇಟಾಗಳು ಸೇಫ್ ಇದೆ, ನಾವು ಇದನ್ನ ಶೇರ್ ಮಾಡಲ್ಲ, ಹಾಗೆ ಹೀಗೆ ಅಂತ ಸ್ಟೇಟಸ್ ಕೂಡ ಬರ್ತಾ ಇದೆ. ಆದ್ರೆ ಇದನ್ನೆಲ್ಲ ಅವರು ಮುಂಚೆನೆ ಯೋಚನೆ ಮಾಡಬೇಕಿತ್ತು ಸ್ನೇಹಿತರೆ. ಯಾಕೆಂದ್ರೆ ವಾಟ್ಸ್ಆಪ್ ಬಂದು ಒಂದು ನಂಬರ್ 1 ಆಪ್ ಆಗಿತ್ತು. ಇದ್ದಕ್ಕಿದ್ದಾಗೆ ಸಡನ್ ಆಗಿ ಒಂದು ಹೊಸ ಪ್ರೈವಸಿ ಪಾಲಿಸಿ ಬಂತು ಅಂದ್ರೆ ಖಂಡಿತ ಜನ ಕನ್ಫ್ಯೂಸ್ ಆಗೇ ಆಗ್ತಾರೆ. ಇನ್ನು ಇದು ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ. ಅದರಲ್ಲಿ ಬಂದ ತೀರ್ಪು ಏನಂತಂದ್ರೆ ಇದು ಒಂದು ಪ್ರೈವೇಟ್ ಆಪ್ ಆಗಿರೋದ್ರಿಂದ ಜನನೇ ತೀರ್ಮಾನಿಸಬೇಕು. ಅವ್ರಿಗೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಯೂಸ್ ಮಾಡಬಹುದು, ಬೇಡ ಅಂತಂದ್ರೆ ಡಿಲೀಟ್ ಮಾಡಬಹುದು ಅಂತ ಕೋರ್ಟ್ ಕಡೆಯಿಂದ ತಿಳಿಸಿದೆ. ಹಾಗೆ ಅವರು ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ, ಗೂಗಲ್ ಮ್ಯಾಪ್ಸ್ ಕೂಡ ನಮ್ಮ ಡೇಟಾನ ಶೇರ್ ಮಾಡುತ್ತೆ ಅಂತ. ಸೊ ಅದರಲ್ಲೂ ಕೂಡ ನಮ್ಮ ಲೊಕೇಶನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಮ್ಮ ಫೋನ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲಾನು ತಗೊಂಡೇ ಇರುತ್ತೆ. ಸೊ ಅದು ಕೂಡ ಒಂದು ಪ್ರೈವೇಟ್ ಆಪ್. ಸೊ ಅದನ್ನ ಟ್ರಸ್ಟ್ ಮಾಡೋದು ನಮಗ್ ಬಿಟ್ಟಿದ್ದು ಅಂತ ತಿಳಿಸಿದ್ದಾರೆ. ಇನ್ನು ಇದರ ಲಾಭನ ಸಿಗ್ನಲ್ ಆಪ್ ಮತ್ತು ಟೆಲಿಗ್ರಾಮ್ ಆಪ್ ತಗೊಂಡಿದೆ. ಸೊ ಅದರಲ್ಲಿ ಸಿಗ್ನಲ್ ಆಪ್ಗೆ ಈಗ ಯೂಸರ್ಸ್ ತುಂಬಾ ಜಾಸ್ತಿ ಆಗಿದಾರಂತೆ. ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈಗ ಸಿಗ್ನಲ್ ಆಪ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲಂತೆ. ಈಗ ಅದರ ಸರ್ವರ್ ಡೌನ್ ಆಗಿದೆ. ಇದನ್ನ ಖುದ್ದು ಸಿಗ್ನಲ್ ಸಿಇಒ ಕನ್ಫರ್ಮ್ ಮಾಡಿದ್ದಾರೆ.
ಕೇವಲ 7 ದಿನದಲ್ಲಿ 17 ಮಿಲಿಯನ್ ಯೂಸರ್ಸ್ ಇದನ್ನ ಹೊಸದಾಗಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದಾರಂತೆ. ಆದ್ರಿಂದ ಸಿಗ್ನಲ್ ಸರ್ವರ್ ಈಗ ಡೌನ್ ಆಗಿದೆ. ಸ್ನೇಹಿತರೆ, ನಂತರದ ಸುದ್ದಿಯನ್ನು ನೋಡೋದಾದ್ರೆ ಸ್ಕಲ್ ಕ್ಯಾಂಡಿಯಿಂದ ಒಂದು ಹೊಸ ಇಯರ್ಬಡ್ಸ್ ಲಾಂಚ್ ಆಗಿದೆ. ಇನ್ನು ಇದು ಕೂಡ ಒಂದು ಸ್ವೆಟ್ ರೆಸಿಸ್ಟೆಂಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಆಗಿದೆ. ಇನ್ನು ಇದು ಡ್ಯೂಯಲ್ ಮೈಕ್ರೋಫೋನ್ಸ್ ಹೊಂದಿದ್ದು ಒಂದು ಒಳ್ಳೆ ವಾಯ್ಸ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದು OnePlus ಇಯರ್ಬಡ್ಸ್ ಆಗಿರ್ಬೋದು, ರೆಡ್ಮಿ ಇಯರ್ಬಡ್ಸ್ ಆಗಿರ್ಬೋದು, ಹಾಗೆ ರಿಯಲ್ಮಿ ಇಯರ್ಬಡ್ಸ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ. ಯಾಕೆಂದ್ರೆ ಇದು ಒಂದು ಬಜೆಟ್ ಫ್ರೆಂಡ್ಲಿ ಆಗಿದೆ. ಇದರ ಬೆಲೆ ಬಂದು 2999 ರೂಪಾಯಿಗಳಾಗಿದೆ. ಇನ್ನು ಇದು 2 ಕಲರ್ಗಳಲ್ಲಿ ಲಭ್ಯ ಇದ್ದು ಬ್ಲೂ ಮತ್ತು ಬ್ಲಾಕ್ ಕಲರ್ಸ್ ನಲ್ಲಿ ಸಿಗ್ತಾ ಇದೆ. ಆದ್ರೆ ಇದರ ಬ್ಯಾಟರಿ ಲೈಫ್ ಬಂದು 22 ಗಂಟೆಗಳ ಕಾಲ ಬ್ಯಾಟರಿ ಲೈಫ್ ಕೊಡುತ್ತೆ. ಬರೀ ಇಯರ್ಬಡ್ಸ್ ನಿಂದನೇ 6 ಗಂಟೆಗಳ ಕಾಲ ಬ್ಯಾಟರಿ ಲೈಫ್ ಬರುತ್ತೆ. ಇನ್ನು ಉಳಿದಿದ್ದು ಚಾರ್ಜಿಂಗ್ ಕೇಸ್ ನಿಂದ ಸಿಗುತ್ತೆ. ಇನ್ನು ಇದನ್ನು ಬೇರೆ ಇಯರ್ಬಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇದರ ಬ್ಯಾಟರಿ ಲೈಫ್ ಜಾಸ್ತಿ ಇದೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಓಪೋ ಕಡೆಯಿಂದ ಮತ್ತೊಂದು ಫ್ಲಾಗ್ಶಿಪ್ ಫೋನ್ ಲಾಂಚ್ ಆಗಿದೆ ಸ್ನೇಹಿತರೆ. ಇದು ಬಂದು ಓಪೋ ರೆನೋ 5 Pro ಅಂತ. ಇದರ ಮೇನ್ ಸ್ಪೆಸಿಫಿಕೇಶನ್ ಏನಂತಂದ್ರೆ ಇದು ಒಂದು 5G ಸ್ಮಾರ್ಟ್ ಫೋನ್. ಈಗ ನಿಮ್ಗೆ ಗೊತ್ತಿರೋ ಹಾಗೆ 5G ಬರ್ತಾ ಇದೆ. ಸೊ ಹಾಗಾಗಿ ಇನ್ಮುಂದೆ ಬರುವಂತ ಫೋನ್ಗಳು ಸಾಮಾನ್ಯವಾಗಿ 5G ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದರಲ್ಲಿ ಕ್ವಾಡ್ ರೇರ್ ಕ್ಯಾಮೆರಾ ಸೆಟಪ್ ಇದ್ದು 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಇದು ಪಂಚ್ ಹೋಲ್ ಡಿಸ್ಪ್ಲೇ ಹೊಂದಿದ್ದು ಬೆಜಲ್ಸ್ ತುಂಬಾ ಕಡಿಮೆ ಇದೆ. ಹಾಗೆ ಇದು ಒಂದು ಕರ್ಡ್ ಡಿಸ್ಪ್ಲೇ ಸ್ನೇಹಿತರೆ. ಇನ್ನು ಇದರ ಪ್ರೊಸೆಸರ್ ಅನ್ನು ನೋಡೋದಾದ್ರೆ ಇದು ಮೀಡಿಯಾಟೆಕ್ ಡೈಮೆನ್ಸಿಟಿ 1000+ ಪ್ರೊಸೆಸರ್ ಅನ್ನು ಕಾಣಬಹುದು. ಇನ್ನು ಇದು ನಾನು ಆಗ್ಲೇ ಹೇಳಿದಾಗೆ ಇದು 5G ಕನೆಕ್ಟಿವಿಟಿನ ಸಪೋರ್ಟ್ ಮಾಡುತ್ತೆ. ಇನ್ನು ಇದು ಬ್ಲೂ ಮತ್ತು ಬ್ಲಾಕ್ ಕಲರ್ ನಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಬೆಲೆಯನ್ನು ನೋಡೋದಾದ್ರೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ವೇರಿಯಂಟ್ಗೆ ಇದು 36,000 ರೂಪಾಯಿ ಆಗ್ತಾ ಇದೆ. ಇನ್ನು ಇದು ಫ್ಲಿಪ್ಕಾರ್ಟ್ ಮತ್ತು ಓಪೋ ಆನ್ಲೈನ್ ಸ್ಟೋರ್ಗಳು ಹಾಗೆ ಇನ್ನಿತರ ಕ್ರೋಮಾ ಮತ್ತು ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗಳಲ್ಲೂ ಜನವರಿ 22ನೇ ತಾರೀಕರಂದು ಸಿಗ್ತಾ ಇದೆ. ಇನ್ನು ಇದು ಓಪೋ ಕಡೆಯಿಂದ ಒಂದು ಫ್ಲಾಗ್ಶಿಪ್ ಫೋನ್ ಆಗಿದೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಅಮೇಜ್ಫಿಟ್ ನಿಂದ 2 ಹೊಸ ಸ್ಮಾರ್ಟ್ ವಾಚ್ ಮಾಡೆಲ್ಗಳು ಲಾಂಚ್ ಆಗಿದೆ ಸ್ನೇಹಿತರೆ. ಅದು ಬಂದು ಅಮೇಜ್ಫಿಟ್ GTR 2E ಮತ್ತು GTS 2E ಅನ್ನೋ 2 ಮಾಡೆಲ್ಗಳು ಲಾಂಚ್ ಆಗಿದೆ. ಇದರಲ್ಲಿ ಒಂದು ರೌಂಡ್ ಶೇಪ್ ಮತ್ತು ಒಂದು ಸ್ಕ್ವೇರ್ ಶೇಪ್ ನಲ್ಲಿ ಇದೆ. ಇನ್ನು ಇದು 3 ಬಣ್ಣಗಳಲ್ಲಿ ಲಭ್ಯವಿದ್ದು ಒಂದು ಪರ್ಪಲ್, ಗ್ರೀನ್ ಮತ್ತು ಬ್ಲಾಕ್ ಕಲರ್ ನಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಬೆಲೆ ಬಂದು 10,000 ರೂಪಾಯಿಗಳಾಗುತ್ತೆ. ಇನ್ನು ಇದು 1.39 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಹೊಂದಿದ್ದು ಟೆಂಪರ್ಡ್ ಗ್ಲಾಸ್ ಕೂಡ ಇದ್ದು ಹಾಗೆ ಇದರಲ್ಲಿ ಆಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗ್ ಕೂಡ ಸಿಗುತ್ತೆ. ಇನ್ನು ಇದರಲ್ಲಿ 471 mAh ಬ್ಯಾಟರಿ ಹೊಂದಿದ್ದು ಇದನ್ನು 12 ದಿನಗಳಿಂದ 45 ದಿನಗಳವರೆಗೆ ಬ್ಯಾಟರಿ ಲೈಫ್ ಬರುತ್ತೆ. ಸೊ ನಾವು ಇದನ್ನ ಹೇಗೆ ಯೂಸ್ ಮಾಡ್ತೀವೋ ಅಷ್ಟು ದಿನ ಬರುತ್ತೆ. ಇದು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ 45 ದಿನಗಳವರೆಗೆ ಇದು ಬ್ಯಾಟರಿ ಲೈಫ್ ಬರುತ್ತೆ. ಇನ್ನು ಇವತ್ತಿನ ಕೊನೆಯ ಸುದ್ದಿಯನ್ನು ನೋಡೋದಾದ್ರೆ ಮೋಟೋರೋಲಾ ಕಡೆಯಿಂದ ಮತ್ತೊಂದು ಹೊಸ ಫೋನ್ ಲಾಂಚ್ ಆಗ್ತಾ ಇದೆ. ಅದರ ಫೋಟೋಸ್ ಹಾಗೂ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ. ಇದರ ಹೆಸರು ಮೋಟೋರೋಲಾ ನಿಯೋ ಅಂತ. ಇನ್ನು ಇದರ ಫೋಟೋದಲ್ಲಿ ನೋಡೋದಾದ್ರೆ ಇದು ಒಂದು ಸ್ಕೈ ಕಲರ್ ನ ಆಪ್ಷನ್ಸ್ ನಲ್ಲಿ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ಕ್ವಾಡ್ ರೇರ್ ಕ್ಯಾಮೆರಾ ಸೆಟಪ್ ಅನ್ನು ಕಾಣಬಹುದು. ಇನ್ನು ಇದರ ಇತರ ಸ್ಪೆಸಿಫಿಕೇಶನ್ಸ್ ಗಳು ಕಂಡು ಬಂದಿಲ್ಲ. ಆದ್ರೆ ಇದರಲ್ಲಿ ನೋಡೋ ಹಾಗೆ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಕಾಣಬಹುದು. ಹಾಗೆ ಇದರಲ್ಲಿ ಡ್ಯೂಯಲ್ ಪಂಚ್ ಹೋಲ್ ಸ್ಕ್ರೀನ್ ಕೂಡ ಕಾಣಬಹುದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.